ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಲಿಂಗಸನಹಳ್ಳಿ ತಾಂಡಾದಿಂದ ಹೊಸ ತಾಂಡಾ ಮುಖ್ಯ ರಸ್ತೆಯವರೆಗೆ ಹಾಗೂ ಬಾಚವರ ಮುಖ್ಯ ರಸ್ತೆ ಮುಂಭಾಗದಿಂದ ಹನುಮನಾಯ್ಕ ಹಳೆ ತಾಂಡಾದವರೆಗೆ ನಿರ್ಮಿಸಲಾದ ಡಾಂಬರ್ ರಸ್ತೆ ಕಳಪೆ ಮಟ್ಟದಲ್ಲಿ ನಿರ್ಮಾಣಗೊಂಡಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. 2024-25ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪಥ ಯೋಜನೆ ಅಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಸುಮಾರು 355.70 ಲಕ್ಷ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಕಾಮಗಾರಿ ಆರಂಭಗೊಂಡ ಕೆಲವೇ ದಿನದಲ್ಲಿ ಡಾಂಬರ್ ಕಿತ್ತುಕೊಂಡು ಹೋಗ್ತಾ ಇರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸ್ಥಳೀಯರು ಆರೋಪಿಸುವಂತೆ ರಸ್ತೆ ನಿರ್ಮಾಣದಲ್ಲಿ ಅಗತ್ಯವಾದ ಆಳ ಹಾಗೂ ಅಗಲವನ್ನು ಪಾಲಿಸದೆ ತಳಹದಿ ಬಲಪಡಿಸದೆ ಡಾಂಬರ್ ಹಾಕಲಾಗಿದೆ. ಜೊತೆಗೆ ರೋಲರ್ ಸರಿಯಾಗಿ ಬಳಸದೆ ಕಾಮಗಾರಿ ಮಾಡಲಾಗಿದೆ ಅಂತ ದೂರಲಾಗಿದೆ. ಕಾಮಗಾರಿ ಪೂರ್ಣಗೊಂಡ 15 ದಿನಗಳಲ್ಲಿಯೇ ಪ್ಯಾಚ್ ವರ್ಕ್ ಆರಂಭವಾಗಿರುವುದು ಕಾಮಗಾರಿಯ ಗುಣಮಟ್ಟದ ಮೇಲೆ ಪ್ರಶ್ನೆ ಎಬ್ಬಿಸಿದೆ. ಇನ್ನು ಕಾಮಗಾರಿ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗ್ತಾ ಇದೆ. ಕಾಮಗಾರಿ ಒಪ್ಪಂದವಾದ ಬಳಿಕ 2 ವರ್ಷ ವಿಳಂಬವಾಗಿಯೂ ಕೂಡ ಸಮರ್ಪಕ ಗುಣಮಟ್ಟ ಕಾಯ್ದುಕೊಳ್ಳದೆ ಕೆಲಸ ನಡೆಸಲಾಗಿದೆ ಎಂಬ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಈ ಹಿನ್ನೆಲೆ ಸಂಬಂಧಿಸಿದ ಜೆಇ ಮತ್ತು ಗುತ್ತಿಗೆದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ಪೂರ್ಣಗೊಳ್ಳುವ ತನಕ ಬಿಲ್ ತಡೆ ಹಿಡಿಯಬೇಕು ಎಂಬ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಆಗ್ರಹಿಸಿದೆ. ಅಲ್ಲದೆ ಗುತ್ತಿಗೆದಾರ ಲೈಸೆನ್ಸ್ ರದ್ದುಪಡಿಸಿ ಸಂಪೂರ್ಣ ಮರು ಡಾಂಬರೀಕರಣ ಕಾರ್ಯ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಕಾಮಗಾರಿಯ ಕಳಪೆ ಗುಣಮಟ್ಟದ ದೃಶ್ಯವನ್ನು ಒಳಗೊಂಡ ಫೋಟೋ ಹಾಗೂ ವಿಡಿಯೋ ಸಾಕ್ಷಿಗಳು ಲಭ್ಯವಿದ್ದು, ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತರನ್ನು ಸಂಪರ್ಕಿಸುವುದರ ಜೊತೆಗೆ ಉಗ್ರ ಹೋರಾಟ ನಡೆಸಲಾಗಿದೆ ಅಂತ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಎಚ್ಚರಿಸಿದೆ. ಲಿಂಗಸಳ್ಳಿ ತಾಂಡದಿಂದ ಬಾಚವಾರ ಹೊಸ ತಾಂಡದವರೆಗೂ ಏನು ಡಾಂಬರೀಕರಣ ಮಾಡಿದಾನೆ ಗುತ್ತಿಗೆದಾರ, ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದೆ. ಒಂದು ತೋರಿಸ್ನಿ ಇಲ್ಲಿ ನೋಡ್ರಿ, ಈ ವರ್ಕ್ ಮಾಡಿ 20 ದಿನ ಆಯಿತು. ಅನ್ಫಿಟ್ ವರ್ಕ್ ಆಗಿದೆ. ಯಾವುದೇ ಸರಿಯಾದ ಗುಣಮಟ್ಟದ ಕಾಮಗಾರಿ ಆಗಿಲ್ಲ. ಇಲ್ಲಿನ ಜನರಿಗೆ ನಾವು ಸ್ವಂತ ಊರಿನವನು, ಬೇರೆ ಏನಲ್ಲ. ಗುತ್ತಿಗೆದಾರ ಮಾಡಿರಿ ಕೆಲಸಕ್ಕೆ ನೋಡಿ, ಅನ್ಫಿಟ್ ವರ್ಕ್. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ ನಮಗೆ. ಹೀಗಾಗಿ ಮತ್ತೊಮ್ಮೆ ಮರು ಕಾಮಗಾರಿ ಮಾಡಬೇಕಂಗೆ ನಾವು ತಮ್ಮಲ್ಲಿ ಇಲಾಖೆಯವರಿಗೆ ಮತ್ತು ಮನೆ ಲೆಟ್ರ್ ಕೊಟ್ಟಿದ್ದೀನಿ ನಾನು ಜಿಲ್ಲಾಧಿಕಾರಿಗಳಿಗೆ. ಮರು ಕಾಮಗಾರಿ ಮಾಡ್ಬೇಕಂತ ಹೇಳಿದ್ದೀನಿ. ಇಂಥ ಅನ್ಫಿಟ್ ವರ್ಕ್ ಮಾಡಿದ್ದಾರೆ. ಕೂಡಲೇ ಆತಲ್ಲ ಗುತ್ತಿಗೆದಾರನ ಲೈಸೆನ್ಸ್ ಬಂದ್ ಮಾಡಬೇಕು ಮತ್ತು ಬಿಲ್ ತಡೆ ಹಿಡಿಬೇಕು. ಬಿಲ್ ತಡೆ ಹಿಡಿದು ಹೋದಲ್ಲಿ ನಿವಾಸಿಗರು ಸೇರೆಲ್ಲ ತಾಂಡದವರೆಲ್ಲ ಸೇರಿಬಿಟ್ಟು ಉಗ್ರವಾದ ಹೋರಾಟ ಮಾಡೋದಾಗಿ ಈ ಮುಖಾಂತರ ತಮ್ಮ ಇಲಾಖೆಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆದದ್ದು ಕಂಡು ಬರ್ತಾ ಇದೆ. ಇಲ್ಲಿನ ಜನರಿಗೆ 2 ತಲೆಮಾರುಗಳಿಂದ ರಸ್ತೆನೇ ಇದ್ದಿಲ್ಲ. ಈ ಸರ್ಕಾರ ಮನಸ್ಸು ಮಾಡಿ ಇಂಥ ಗುತ್ತಿಗೆದಾರಿಗೆ ಕೆಲಸ ಕೊಟ್ಟರೆ ಈ ಥರ ಅನ್ಫಿಟ್ ವರ್ಕ್ ಮಾಡಿ ಹೋಗಿದ್ದಾನೆ. ಇಲ್ಲಿನ ಜನರ ಆಕ್ರೋಶ ಇವಾಗೇನಪ್ಪ ಅಂತಂದರೆ, ನಮಗೆ ಮೊದಲು ಕಾಲ್ದಾರಿನ ಸರಿ ಇತ್ತು. ಇಂಥದ್ದೆಲ್ಲ ಬಂದು ನಮ್ಮ ತಾಂಡಕ್ಕೆ ಬಂದಂಥ ಅನುದಾನದ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಮಗೆ ಮರು ಡಾಂಬರೀಕರಣ ಆಗಬೇಕು. ಇಲ್ಲವಾದಲ್ಲಿ ಈ ರಸ್ತೆಗೆ ನಾವು ಯಾರು ಶಾಸಕರಾಗಲಿ ಆಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು, ಈ ಗುತ್ತಿಗೆದಾರ ಆಗಿರ್ಬೋದು, ಯಾರು ಬಂದರೂ ನಾವಿಲ್ಲಿ ಇದು ಉದ್ಘಾಟನೆ ಮಾಡಿಕೊಡಲ್ಲ ಅಂಥೇಳಿ ಇಲ್ಲಿನ ಸ್ಥಳೀಯರ ಆಕ್ರೋಶ ಆಗಿದೆ. ನಮ್ಮ ಸಂಘಟನೆ ವತಿಯಿಂದ ಈ ತಾಂಡಕ್ಕೆ ಏನು ನ್ಯಾಯ ಸಿಗಬೇಕಾಗಿದೆ, ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾನು ಮನವಿ ಮಾಡಿದ್ದೀನಿ. ಅದರಂತೆ ಮುಂದೆ ಬರುವ ದಿನಗಳಲ್ಲಿ ಇನ್ನು ಕೆಲವೇ ಇವರು ಡೆಡ್ಲೈನ್ ಕೊಡ್ತಾಯಿದ್ದೀನಿ. ಇವಾಗ ಇನ್ನು 8 ದಿನದಾಗ ಮರು ಡಾಂಬರೀಕರಣ ಆಗಬೇಕು. ಮನುಷ್ಯರು ನಡೆದಾಡಿದ್ರೆ ಸಹ ಕಿತ್ತೋಗ್ತಾ ಇದೀವಿ. ಹಳ್ಳಿಗಳದಾಗ ರೈತರು ಬಂಡಿಗಳು ಹೋಗ್ತವೆ, ಗಾಡಿಗಳು ಹೋಗ್ತವೆ. ಈಗ ಇನ್ನೊಂದು ಕೆಲವು ದಿನಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಆ ಮಳೆಗಾಲದಾಗಂತೂ ಇದು ಇರೋದಿಲ್ಲ. ನೋಡಿ, ಡಾಂಬರ್ ರೋಡ್ ಅಂತ ಮಾಡಿದ್ರೆ ಎಲ್ಲ ಕಂಕರ ಇದೆ. ಎಲ್ಲ ಕಂಕರ ಆದ್ರೆ ಏನಿಲ್ಲ. ಕೂಡಲೇ ಈ ಕೆಲಸ ಪ್ರಾರಂಭ ಮಾಡದೆ ಹೋದಲ್ಲಿ ಗುತ್ತಿಗೆದಾರನ ಮನೆ ಗೊತ್ತಿದೆ ನಮಗೆ. ಅವ್ರ ಮನೆ ಮುಂದೆ ಹೋಗಿ ನಾವು ಧರಣಿ ಮಾಡಬೇಕಾಗುತ್ತೆ. ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವ್ರಿಗೆ. ನಮಸ್ಕಾರ. ಏನಾಗಿದೆ ಸರ್ ಇದು ರಸ್ತೆ ಪ್ರಾಬ್ಲಮ್? ಏನಾಗಿದೆ ರಸ್ತೆ ಪ್ರಾಬ್ಲಮ್ ನೋಡಿ ಸರ, ಈಗ 2024-25ನೇ ಸಾಲಿನ ಅನುದಾನದಲ್ಲಿ PMGSY ಇಲಾಖೆ ವತಿಯಿಂದ ಬಾಚವಾರ ಲಿಂಗಸಹಳ್ಳಿ ತಾಂಡದಿಂದ ಮತ್ತು ಬಾಚವಾರ ಮುಖ್ಯ ರಸ್ತೆಯಿಂದ ಹಳೆ ಹನುಮನಾಯ್ಕ ತಾಂಡದವರೆಗೂ ಏನು ರಸ್ತೆ ಕಾಮಗಾರಿ ಇತ್ತು. ಟೆಂಡರ್ ಆಗಿರ್ತದೆ. ಆ ಟೆಂಡರ್ನಲ್ಲಿ 3,55,00,000ಗೆ ಅದು ಟೆಂಡರ್ ಆಗಿರ್ತದೆ. ಆ ಕೆಲಸನ 2 ವರ್ಷ ವಿಳಂಬ ಮಾಡಿ 2022ರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ.
ಆ ಕಂಪ್ಲೀಟ್ ಮಾಡಿದ ವರ್ಕ್ ಏನಾಗಿದೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಅದು ಹದಗೆಟ್ಟಂಥ ಕಾಮಗಾರಿನ ನಾವು ಗ್ರಾಮಸ್ಥರೆಲ್ಲರೂ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಸಂಘಟನೆ ವತಿಯಿಂದ ಹೋಗಿ ಅದನ್ನು ನೋಡಿದ್ವಿ, ಎಷ್ಟು ಪರ್ಸೆಂಟೇಜ್ ಕೆಲಸ ಆಗಿದೆ ಅಂತೇಳಿ ಕಿತ್ತು ನೋಡಿದರೆ ಮನುಷ್ಯರು ನಡೆದಾಡ್ರಿ ಕಿತ್ತೋಗ್ತಾ ಇದ್ದೇವೆ. ಇನ್ನು ಗಾಡಿ ಬಂಡಿಗಳಂತ ಬಿಡ್ರಿ. ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಇಲಾಖೆ ಸಂಬಂಧಪಟ್ಟ ಇಲಾಖೆಗೂ ಅವರೆಲ್ಲರಿಗೂ ನಾವು ಮನವಿ ಪತ್ರ ಸಲ್ಲಿಸಿದ್ದೀನಿ. ಅಂದ್ರೆ ನಿಮ್ಮ ಪ್ರಕಾರ ಏನಾದ್ರು ಅಲ್ಲಿ ಸಂಪೂರ್ಣ ಮಟ್ಟದ ಕಳಪೆ ಕಾಮಗಾರಿ ಆಗಿದೆ? ಸಂಪೂರ್ಣ ಕಳಪೆ ಆಗಿದೆ ಸರ್. ಕಣ್ಣಾರೆ ಕಾಣ್ತದೆ, ಕೈಲಿ ಕಿತ್ತಕೈತದ. ತಮಗೆ ತೋರಿಸಿದ್ದೀನಿ, ನಾನು ಇಲಾಖೆಯವ್ರಿಗೆ ತೋರಿಸಿದ್ದೀನಿ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತೋರಿಸಿದ್ದೀನಿ. ಅಂದ್ರೆ ನಿಮ್ಮ ಪ್ರಕಾರ ಏನದ ಮರುಡಾಂಬರೀಕರಣ ಮಾಡಬೇಕು? ಮರುಡಾಂಬರೀಕರಣ ಕೂಡಲೇ ಆಗಬೇಕು. ಮತ್ತು ದಿನ ಬಿಲ್ ತಡೆ ಹಿಡಿಬೇಕು ಅಲ್ಲಿಗೆ ಅಂತಾನು ಕೊಟ್ಟಿದ್ದೀನಿ. ಬಿಲ್ ತಡೆ ಹಿಡಬೇಕು, ಗುತ್ತಿಗೆದಾರ ಲೈಸೆನ್ಸ್ ರದ್ದಾಗಬೇಕು. ಮತ್ತೊಮ್ಮೆ ಆತನಿಗೆ ಇಂಥ ಕೆಲಸಗಳು ಕೊಡಬಾರ್ದು. ಯಾವುದೇ ಕೆಲಸಗಳಾಗಲಿ ಇಲಾಖೆಯವರಾಗಲಿ. ಮತ್ತು ನಮ್ಮ ಹೆಸರು ಮಂಜುನಾಥ್ ಬಡಿಗರ್ ಅಂತೇಳಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ. ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡೋದಾಗಿ ಮಾನ್ಯ ತಾಂಡದವರು ಜನರು ಸೇರಿ ಮತ್ತು ನಮ್ಮ ಸಂಘಟನೆಯವರು ಸೇರಿ ಎಲ್ಲರೂ ಸೇರಿ ಹೋರಾಟ ಮಾಡೋಕನ್ನೋ ವಿಚಾರದಲ್ಲಿ ಇದ್ದೀವಿ ನಾವು ಕೂಡಲೇ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.